ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಗಾದ್ರೆ ನಂದು ಒಂದೇ ಒಂದು ರಿಕ್ವೆಸ್ಟ್ ಇದೆ, ನಡ್ಸ್ಕೊಡ್ತೀಯಾ? ಖಂಡಿತ ನಡ್ಸ್ಕೊಡ್ತೀನಿ. ಅದೇನು ಅಂತ ಹೇಳು. ಪ್ರಾಮಿಸ್ ಮೀ. ಈಗ ಹೇಳು, ಅದೇನು? ನಾನು ಮದುವೆ ಆಗ್ಬೇಕು. ಇಷ್ಟಕ್ಕೆ ಹೀಗೆಲ್ಲ ಆಡ್ತೀಯಾ? ನೀನ್ ಡೈರೆಕ್ಟ್ ಆಗಿ ನನ್ನ ಹತ್ರ ಬಂದು ಅಮ್ಮ ನಾನು ಮದುವೆ ಮಾಡ್ಕೋಬೇಕು ಅಂತ ಹೇಳಿದಿದ್ರೆ ನಾನೇ ಒಂದೊಳ್ಳೆ ಹುಡುಗಿನ ಹುಡುಕ್ತಾ ಇದ್ದೆ. ನಾನು ಮದುವೆ ಆಗ್ಬೇಕು ಅನ್ಕೊಂಡಿರೋದು ನೀನು ಹೇಳೋ ಹುಡುಗಿ ಜೊತೆ ಅಲ್ಲ, ನಾನು ಹೇಳೋ ಹುಡುಗಿ ಜೊತೆ. ನೀನ್ ಅನ್ಕೊಂಡಿರೋ ಹುಡುಗಿನ? ಯಾರವಳು? ಅಪೇಕ್ಷಾ. ಅಪೇಕ್ಷಾ ಅಂದ್ರೆ? ಎಸ್, ಭೂಮಿಕಾ ತಂಗಿ ಅಪೇಕ್ಷಾ. ಏನು? ಅವಳ? ಏನ್ ಹೇಳ್ತಾ ಇದೀಯ ಜೈ ನೀನು? ನಾನು ಅವಳನ್ನ ಒಪ್ಕೋತೀನಿ ಅಂತ ಹೇಗೆ ಅನ್ಕೊಂಡೆ ನೀನು? ಒಪ್ಕೊಳ್ಳೋದಕ್ಕೆ ಏನು ಪ್ರಾಬ್ಲಮ್ ಮಾಮ್? ಅವಳೇ ನೋಡೋದಕ್ಕೆ ಚೆನ್ನಾಗಿಲ್ವಾ ಅಥವಾ ಓದ್ಕೊಂಡಿಲ್ವಾ? ಏನು ಕಮ್ಮಿ ಆಗಿದೆ ಅವಳಿಗೆ? ಮೋರ್ ಓವರ್ ಅತ್ಗೆ ಭೂಮಿಕನ ತಂದಿರೋದು ಅದೇ ಮನೆಯಿಂದ ತಾನೆ. ಇವಳನ್ನ ಒಪ್ಕೊಳ್ಳೋದಕ್ಕೆ ಯಾಕೆ ಕಷ್ಟ? ನಿಮ್ಮ ಮತ್ತಿಗೆ ವಿಷಯದಲ್ಲಿ ಆಗಿದ್ದೇ ಬೇರೆ. ಮಹಿಮಾ ಜೀವನ ಇಷ್ಟಪಟ್ಲು ಅನ್ನೋ ಒಂದೇ ಕಾರಣಕ್ಕೆ ನನಗೆ ಆ ಮದುವೆ ಇಷ್ಟ ಇಲ್ಲದೆ ಇದ್ರು ಆ ಮದುವೆ ಮಾಡಿಕೊಟ್ಟೆ. ನನ್ನ ಅಕ್ಕನ ಮದುವೆ ಆಗದೆ ನಾನು ಮದುವೆ ಆಗಲ್ಲ ಅಂತ ಜೀವ ಹೇಳಿದ್ದಕ್ಕೆ ವಿಧಿ ಇಲ್ಲದೆ ಭೂಮಿಕಾನ ಗೌತಮ್ಗೆ ಮದುವೆ ಮಾಡಿಸಿದ್ದು. ನೋಡು, ಶೋ ಪೀಸ್ ಗೊಂಬೆನೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಆದರೆ ಅದ್ರ ಯೋಗ್ಯತೆ ಅಷ್ಟಕ್ಕೆ ಸೀಮಿತವಾಗಿರುತ್ತೆ. ಮನೆಗೆ ತಂದಿಟ್ಕೋಬೇಕು ಅಂದರೆ ಅದು ಆ್ಯಂಟಿಕ್ ಪೀಸ್ ಆಗಿರಬೇಕು. ಅದನ್ನು ಮರಿಬೇಡ. ಇಲ್ಲಿ ಸ್ಟೇಟಸ್ ಮುಖ್ಯ ಆಗತ್ತೆ. ಆ ಮನೆಯಿಂದ ಮತ್ತೆ ಹೆಣ್ಣನ್ನ ತರ್ತೀನಿ ಅಂತ ನೀನು ಕನ್ಸು ಮನಸ್ಸಲ್ಲೂ ಅನ್ಕೋಬೇಡ. ಆ ಯೋಚನೆ ಈಗಲೇ ನಿನ್ನ ತಲೆಯಿಂದ ತೆಗೆದಾಕ್ಬಿಡು. ಅದಾಗದೇ ಇರೋ ವಿಷಯ. ನಾನು ಅದಕ್ಕೆ ಒಪ್ಪೋಲ್ಲ. ಮತ್ತೆ ಈಗ ತಾನೇ ಮಾತು ಕೊಟ್ಟೆ, ಆ ಮಾತನ್ನ ಉಳಿಸ್ಕೊ ಮಾಮ್. ಮಾತು ಕೊಟ್ಟೆ ಅಂತ ಏನೇನೋ ಮಾಡೋಕ್ಕಾಗಲ್ಲ ಜೈ. ಮಾತನ್ನು ಉಳಿಸ್ಕೋಬೇಕು ಅಂದರೆ ಮೊದಲನೇದಾಗಿ ನಿನಗೆ ಯೋಗ್ಯತೆ ಇರಬೇಕು. ನೀನು ಸೆಲೆಕ್ಟ್ ಮಾಡ್ಕೊಂಡಿರೋ ಹುಡುಗಿ ನಮ್ಮ ಸ್ಟೇಟಸ್ಗೆ ತಕ್ಕನಾಗಿರ್ಬೇಕು. ಯಾವಳನ್ನೋ ಕರ್ಕೊಂಡು ಬಂದು ಇವಳೇ ನಿನ್ನ ಸೊಸೆ ಅಂತ ಹೇಳಿದ್ರೆ ನಾನು ಒಪ್ಕೊಳ್ಳೋಕ್ಕೆ ಅಷ್ಟು ದಡ್ಡಿ ಅಲ್ಲ. ನನಗೆ ನನ್ನ ಸೊಸೆ ಆಗೋಳು ಹೀಗೆ ಇರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇವಳನ್ನಂತೂ ಒಪ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಇದೇ ನಿನ್ನ ಫೈನಲ್ ಡಿಸಿಷನಾ? ಹೌದು. ನೀನೇನೇ ಹೇಳಿದ್ರು ನಾನು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.